ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಸಂಡೇ ಸ್ಪೆಷಲ್ ಕೈಮಾ ಸಾರು. ಕೈಮಾ ಸಾರು ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಪಕ್ಕ ಮರಾಠಿ ಸ್ಟೈಲು ಮಟನ್ ಸಾರು, ಮಟನ್ ಕೈಮಾ ಸಾರು. ಇದನ್ನೆಲ್ಲ ನೀವು ಮಾಡೋದನ್ನ ನೋಡಿ ಕಲ್ತ್ಕೊಳ್ಳಿ, ಹಾಗೆ ನೀವು ಮಾಡಿ ತಿನ್ನಿ. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಕೈಮಾ ಸಾರು ಮಾಡೋಕ್ಕೆ 2 ಮಸಾಲೆ ತಗೊಳ್ತಾ ಇದ್ದೀನಿ. ಒಂದು ಕೆಂಪು ಮಸಾಲೆ, ಒಂದು ಗ್ರೀನ್ ಕಲರ್ ಮಸಾಲೆ. ಕೆಂಪು ಮಸಾಲೆನ ನಾನು ಸಾಂಬಾರು ಮಾಡೋದಕ್ಕೆ ಉಪಯೋಗಿಸ್ತೀನಿ. ಹಾಗೆ ಗ್ರೀನ್ ಕಲರ್ ಮಸಾಲೆನ ನಾನು ಕೈಮಾ ಉಂಡೆ ಮಾಡ್ತೀನಲ್ಲ ಅದಕ್ಕೆ ಸೇರಿಸ್ಕೋತೀನಿ. ಕೈಮಾ ಉಂಡೆ ತಿಂತಾ ಇದ್ರೆ ತುಂಬ ರುಚಿಯಾಗಿ ಬರುತ್ತೆ ನೀವು ಗ್ರೀನ್ ಕಲರ್ ಮಸಾಲೆನ ಸೇರಿಸಿದ್ರೆ. ಈಗ ಈ ಕೆಂಪು ಮಸಾಲೆಗೆ ನಾನು ಒಂದು ಟೊಮೊಟೊ, ಒಂದಲ್ಲ 2 ಟೊಮೊಟೊನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹ್ಯಾಂಡ್ಫುಲ್ ಆಫ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಹ್ಯಾಂಡ್ಫುಲ್ ಆಫ್ ಹಾಕಿದ್ರೆ ಸಾಕು. 2 ಚಕ್ಕೆ, ಲವಂಗ, ಆಮೇಲೆ ಮರಾಠಿ ಮೊಗ್ಗು, ಈರುಳ್ಳಿ ಒಂದನ್ನ ಹೆಚ್ಕೊಂಡು ಹಾಕೊಂಡಿದ್ದೀನಿ. ಆಮೇಲೆ ಜಾಪತ್ರೆ ಮತ್ತು 1 ಟೀ ಸ್ಪೂನು ಸೋಂಪಿನ ಕಾಳು, ಮತ್ತು ಎಷ್ಟು ಬೇಕು ನಿಮಗೆ ಖಾರ, ನಾನು 2 ಸ್ಪೂನು ಖಾರದ ಪುಡಿ ಮತ್ತು ಧನಿಯಾ ಪುಡಿ 2 ಸ್ಪೂನ್ ಹಾಕೊಂಡಿದ್ದೀನಿ. ಆಮೇಲೆ ಒಂಚೂರು ಅರ್ಶಿನೂ ಹಾಕೊಂಡಿದ್ದೀನಿ. ಈಗ ನೀರು ಹಾಕ್ಬಿಟ್ಟು 1 ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಗ್ರೀನ್ ಮಸಾಲೆಗೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು ಹ್ಯಾಂಡ್ಫುಲ್, ಆ್ಯಂಡ್ ಪುದೀನ ಸೊಪ್ಪು, ಮತ್ತು ನಿಮಗೆ ಏನು ಮಸಾಲೆ ಐಟಮ್ಸ್ ಬೇಕು ಅದು ಹಾಕೊಳ್ಳಿ. ಆ್ಯಂಡ್ ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲೆ ಪೌಡರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಫ್ರೆಂಡ್ಸ್, ನಾನು ರೆಡ್ ಕಲರ್ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡೋದು ಮರ್ತಿದ್ದೆ, ದಯವಿಟ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಈ ಮಟನ್ಗೆ ನಾವು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಆಮೇಲೆ ಗ್ರೀನ್ ಕಲರ್ ಮಸಾಲೆ ಏನು ನಾವು ರುಬ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ಒಂದು ಮೊಟ್ಟೆಯನ್ನು ಒಡೆದ್ಬಿಟ್ಟು ಹಾಕೊಳ್ಳಿ. ಹಾಗಾಗಿ ನಿಮಗೆ ಉಂಡೆಗಳು ಒಡೆಯೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಮಿಕ್ಸಿ ತೊಗೊಂಡು ಒಂದು ಗ್ರೈಂಡು ಒಂದೇ ಸತಿ ಟರ್ ಅಂತ ನೀವು ಸೌಂಡ್ ಬರೋವರೆಗೂ ಅಷ್ಟೇ ರುಬ್ಕೋಬೇಕು. ಈ ಥರ ಆಗುತ್ತೆ, ತುಂಬ ಪಾಯಸ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆಮೇಲೆ ಒಂದು ತಟ್ಟೆನ ತಗೊಂಡು ಎಲ್ಲ ಉಂಡೆಗಳನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ಉಂಡೆ ಕಟ್ಟೋದು ತುಂಬ ಸುಲಭ, ಮೊಟ್ಟೆ ಕಲಸಿರೋದ್ರಿಂದ ನಿಮಗೆ ಈಸಿಯಾಗಿ ಉಂಡೆ ಕಟ್ಬೋದು. ಆಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಕೊಳ್ಳಿ. ತುಂಬ ದೊಡ್ಡದಾಗಿ ಕಟ್ಕೊಂಡ್ರೆ ಆಮೇಲೆ ಚೆನ್ನಾಗಿ ಆಗೋದಿಲ್ಲ, ಅದು ಚೆನ್ನಾಗಿ ಬೇಯೋದಿಲ್ಲ. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಈರುಳ್ಳಿನ ಕತ್ತರಿಸಿರೋದು ಹಾಕ್ಕೊಂಡು, ಆಮೇಲೆ ನಮಗೆ ಮಟನ್ ಕೈಮಾ ಜೊತೆ ಕೊಟ್ಟಿರ್ತಾರಲ್ಲ ಒಂದು 4 ಮೂಳೆ ಪೀಸು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಇದಕ್ಕಿಂತ ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಉಪ್ಪು ಹಿಡಿಯುತ್ತದೆ. ಈಗ ನಾವು ಕೆಂಪು ಮಸಾಲೆ ಏನು ಮಾಡ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆ ವಾಸನೆ ಎಲ್ಲ, ಹಸಿ ವಾಸನೆಗಳೆಲ್ಲ ಹೋಗಬೇಕು. ಅದಾದಮೇಲೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ನೀರು ನಮಗೆ ತೆಳ್ಳಗೆ ಬೇಕು ಅಂದ್ಬಿಟ್ಟು ನಾವು ತೆಳ್ಳಗೆ ಮಾಡ್ಕೊಂಡಿದ್ದೀವಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಆಮೇಲೆ ಉಂಡೆಗಳನ್ನು ಸಣ್ಣದಾಗಿ ಏನು ಕಟ್ಕೊಂಡಿರ್ತೀವಿ ಅದನ್ನು ನೀವು ಒಂದಾದ್ಮೇಲೆ ಒಂದು ಬಿಡ್ತಾ ಹೋಗಿ, ಸೈಡಿಗೆ ಬಿಡ್ತಾ ಹೋಗಿ. ಯಾವುದನ್ನು ಒಂದ್ರ ಮೇಲೆ ಒಂದನ್ನು ಬಿಡಕ್ಕೆ ಹೋಗಬೇಡಿ, ಉಂಡೆಗಳು ಒಡೆದೋಗ್ತವೆ. ಹಾಗೆ ಸೈಡಿಗೆ ನಾನು ಬಿಟ್ಕೊಂಡು ಹೋಗ್ತಾ ಇದ್ದೀನಲ್ಲ ಅದೇ ಥರ ನೀಟಾಗಿ ಬಿಟ್ಕೊಂಡು ಹೋಗಿ ಒಂದು ಸರ್ಕಲ್ ರೀತಿಯಲ್ಲಿ ಮಾಡ್ಕೊಳ್ಳಿ. ಆವಾಗ ನಿಮಗೆಲ್ಲ ನೀಟಾಗಿ ಉಂಡೆಗಳು ಬೇಯುತ್ತೆ. ಉಂಡೆಗಳು ಬೇಯ್ತಾ ಅಂತ ನೋಡೋದಕ್ಕೆ ಸೌಟ ಹಾಕಿ ಜೋರಾಗಿ ಕದಲಾಡಬೇಡಿ, ಉಂಡೆಗಳೆಲ್ಲ ಮುರಿದೋಗೋ ಚಾನ್ಸಸ್ ಇರುತ್ತೆ. ನೀವು ಜಸ್ಟ್ ಸ್ವಲ್ಪ ಲೈಟಾಗಿ ಹಿಂಗೆ ತಿರುಗಿಸಿದ್ರೆ ಸಾಕು. ಆಮೇಲೆ ನಿಮಗೆ ದೃಷ್ಟಿ ತೆಗೆಯೋ ಅಭ್ಯಾಸ ಇದ್ದರೆ ದೃಷ್ಟಿ ತಕ್ಕೊಳ್ಳಿ. ಎಲ್ಲ ಬೆಂದಾದ್ಮೇಲೆ ರುಚಿ ನೋಡ್ಬಿಟ್ಟು ನೀವು ಕ್ಲೋಸ್ ಮಾಡಿ. ಈಗ ನಾನು ಅನ್ನ ಆಯಿತು, ಸಾರಾಯಿತು, ಊಟ ಹಾಕೊಂಡು ಊಟ ಮಾಡದೆ. ಆ್ಯಂಡ್ ನೋಡಿ ಸೂಪರಾಗಿ ಬಂದಿದೆ. ಅದರಲ್ಲ ಮಟನ್ ಸಾರು ಆಯಿತು, ಚೆನ್ನಾಗಿ ಬಂದಿದೆ. ನನ್ನ ಹಸ್ಬೆಂಡ್ ಕೂಡ ತುಂಬ ಸೂಪರಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಎಸ್, ಈಗ ನಾನು ಕೂಡ ಊಟ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಾವು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.